ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಬಿರು ಬೇಸಿಗೆಯಲ್ಲಿ ಏನಾದರೂ ಬೆಸ್ಟ್ ಫ್ರೂಟ್ ತಿನ್ನಬೇಕು ಅಂದರೆ ಎಲ್ಲರೂ ಸಜೆಸ್ಟ್ ಮಾಡೋದೇ ಕಲ್ಲಂಗಡಿ ಹಣ್ಣು. ರಣಬಿಸಿಲಿಗೆ ದೇಹದಲ್ಲಿ ಸ್ವಲ್ಪ ಹೈಡ್ರೇಷನ್ ಆಗಬೇಕು ಅಂದರೆ ಕಲ್ಲಂಗಡಿಯೇ ಬೆಸ್ಟ್ ಅಂತ ಡಾಕ್ಟರ್ಸ್ಗಳೇ ಸಜೆಸ್ಟ್ ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಕಲ್ಲಂಗಡಿ ಹಣ್ಣನ್ನು ತಿಂದು ಒಂದೇ ಕುಟುಂಬದ 4 ಜನ ಯಾವಾಗ ಪ್ರಾಣವನ್ನೇ ಕಳೆದುಕೊಂಡ್ರೋ ಅಲ್ಲಿಂದ ಶುರುವಾಯ್ತು ನೋಡಿ ಟೆನ್ಷನ್. ಕಲ್ಲಂಗಡಿ ಹಣ್ಣಿನ ಮಾರ್ಕೆಟೇ ಫುಲ್ ಡಲ್ಲಾಗಿ ಹೋಗಿಬಿಡ್ತು. ನಿಜಕ್ಕೂ ಬಿರಿಯಾನಿ ತಂದ ನಂತರ ಕಲ್ಲಂಗಡಿ ಹಣ್ಣನ್ನು ತಿನ್ನಬಾರ್ದ? ಹಾಗಾದರೆ ಕಲ್ಲಂಗಡಿ ಹಣ್ಣಿಂದಲೇ ಇವರ ಜೀವಕ್ಕೆ ಕುತ್ತು ಬಂತ? ಕಲ್ಲಂಗಡಿ ತಿಂದ ಮೇಲೂ ಕೂಡ ಬಿರಿಯಾನಿ ಸುದ್ದಿಗಂತೂ ಹೋಗಲೇಬಾರ್ದ? ಈ ಎಲ್ಲ ಅನುಮಾನಗಳ ನಡುವೆ ಇದೀಗ ಮೆಡಿಕಲ್ ರಿಪೋರ್ಟ್ ಕೂಡ ಬಂದಿದೆ. ಅದೊಂದು ರೀತಿ PM ರಿಪೋರ್ಟ್ ಇದ್ದ ಹಾಗೆ. ಯಾಕೆಂದರೆ ಇದರಲ್ಲಿ ಯಾರು ಆರೋಪಿ? ಬಿರಿಯಾನಿನ ಕಲ್ಲಂಗಡಿನ? ನಿರ್ದೋಷಿ ಯಾರು? ಆ ಕುಟುಂಬದವ್ರಿಗೆ ಏನಾಗಿತ್ತು? ಹಾಗಾದರೆ ಈ ಎಲ್ಲ ಡೀಟೇಲ್ಸ್ನ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಮಕ್ಕಳಿಗೆ ಬೇಸಿಗೆ ಅಂತ ಕಲ್ಲಂಗಡಿ ಹಣ್ಣು ಕೊಡ್ತಾ ಇದ್ದರೆ ಮಿಸ್ ಮಾಡದೆ ಈ ಸ್ಟೋರಿನ ಕೊನೆಯವರೆಗೂ ಕೂಡ ನೋಡಿ. ಮುಂಬೈನ ಬೇಂಡಿ ಬಜಾರ್ನ ಅಬ್ದುಲ್ ದಕೋಡಿಯಾ ಕುಟುಂಬದಲ್ಲಿ ನಡೆದಂಥ ಘಟನೆ. ಅಂಧೇರಿಯಲ್ಲಿ ಮೊಬೈಲ್ ಶಾಪನ್ನು ಹೊಂದಿದ್ದ ಅಬ್ದುಲ್ ದಕೋಡಿಯಾ. ಈ ಘಟನೆಯ ನಂತರ ಅನೇಕರು ತಿನ್ನೋ ಕಲ್ಲಂಗಡಿಯನ್ನೇ ಕಸದ ಬುಟ್ಟಿಗೆ ಎಸ್ದು ಬಿಟ್ಟಿದ್ರು. 45 ವರ್ಷದ ಅಬ್ದುಲ್ ದಕೋಡಿಯಾ ಜೊತೆಗೆ ಅವರ ಪತ್ನಿ 35 ವರ್ಷದ ನಸ್ರೀನ್, ಮಕ್ಕಳಾದಂಥ 13 ವರ್ಷದ ಜೈನಬ್ ಹಾಗೂ 16 ವರ್ಷದ ಅವೇಶ ದುರಂತ ಅಂತ್ಯವನ್ನು ಕಂಡರು. ಅಬ್ದುಲ್ಲಾ ದಕೋಡಿಯಾ ತಮ್ಮ ಮನೆಗೆ ಕುಟುಂಬದ ಆಪ್ತರನ್ನು ಇನ್ವೈಟ್ ಮಾಡಿರ್ತಾರೆ ಊಟಕ್ಕೆ ಅಂತ ಹೇಳಿ. ಹೆಚ್ಚಾಗಿ ನಿಮಗೆ ಮುಸಲ್ಮಾನ್ ಕುಟುಂಬಗಳಲ್ಲಿ ಊಟಕ್ಕೆ ಆಹ್ವಾನ ಮಾಡಿದಾಗ ಅಲ್ಲಿ ಬಿರಿಯಾನಿ ಅವರ ಮೇಯ್ನ್ ಮೆನು ಆಗಿರುತ್ತೆ ನೋಡಿ. ಕುಟುಂಬಸ್ಥರಿಗೋಸ್ಕರ, ಫ್ಯಾಮಿಲಿ ಮೆಂಬರ್ಸ್ಗಳಿಗೋಸ್ಕರ ಮಟನ್ ಬಿರಿಯಾನಿ ಕೂಡ ಮಾಡಲಾಗಿರುತ್ತೆ, ಅತಿಥಿಗಳಿಗೂ ಸೇರಿಸಿ. ಅಬ್ದುಲ್ಲಾ ಹಾಗೂ ಇನ್ವೈಟೆಡ್ ಗೆಸ್ಟ್ಗಳು ಕುಟುಂಬಸ್ಥರು ಜೊತೆಯಾಗಿ ಬಿರಿಯಾನಿಯನ್ನು ಊಟ ಮಾಡ್ತಾರೆ, ಸೇವನೆ ಮಾಡ್ತಾರೆ. ಕೆಲವೊತ್ತು ಮಾತನಾಡ್ತಾ ಸಮಯವನ್ನು ಕೂಡ ಕಳೀತಾರೆ. ಬಳಿಕ ಯಾವಾಗ ಗೆಸ್ಟ್ಗಳು ಇರ್ತಾರಲ್ವ ಅವರೆಲ್ಲರೂ ಕೂಡ ತಮ್ಮ ಮನೆಗೆ ವಾಪಸ್ ಆಗ್ತಾರೆ. ಇದಾದ ಬಳಿಕ ತಡರಾತ್ರಿ ಮಿಡ್ನೈಟ್ 1 ಗಂಟೆ ಸುಮಾರಿಗೆ ಅಬ್ದುಲ್ ದಕೋಡಿಯಾ ಒಂದು ಎಡವಟ್ಟು ಮಾಡಿಕೊಳ್ಳುತ್ತೆ. ಆ ಕುಟುಂಬ ಕಲ್ಲಂಗಡಿ ಹಣ್ಣನ್ನು ತಿಂದು ಮಲಗಿಬಿಡ್ತಾರೆ. ಮರುದಿನ ಬೆಳಗ್ಗೆ 5 ರಿಂದ 6 ಗಂಟೆ ವೇಳೆಗೆ ಇಡೀ ಕುಟುಂಬ ಅಸ್ತವ್ಯಸ್ತ ಆಗಿಬಿಡುತ್ತೆ, ಅಸ್ವಸ್ಥಗೊಂಡು ಬಿಡುತ್ತೆ. ಕುಟುಂಬ ಸದಸ್ಯರು ಬೆಳಗ್ಗೆ ಎದ್ದಾಗ ಅವರಿಗೆ ವಾಂತಿ, ಹೊಟ್ಟೆ ನೋವು ಎಲ್ಲವೂ ಕೂಡ ಕಾಣಿಸ್ಕೊಂಡು ಬಿಡುತ್ತೆ. 4 ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗೋದಿಲ್ಲ. ಎಲ್ಲರೂ ಪ್ರಾಣವನ್ನು ಕಳೆದುಕೊಳ್ತಾರೆ ನೋಡಿ. ಕಲ್ಲಂಗಡಿ ಹಣ್ಣು ತಿಂದು 2 ಮಕ್ಕಳು ಸೇರಿದಂತೆ 4 ಮೃತಪಟ್ಟಂಥ ಘಟನೆ ಇಡೀ ದೇಶದಾದ್ಯಂತ ಕೋಲಾಹಲವನ್ನು ಸೃಷ್ಟಿ ಮಾಡಿಬಿಡುತ್ತೆ. ಅವ್ರನ್ನ ಜೆ ಆಸ್ಪತ್ರೆಗೂ ದಾಖಲು ಮಾಡುವಂತೆ ನಿರ್ದೇಶನ ಕೊಡಲಾಗುತ್ತೆ. ಆಸ್ಪತ್ರೆ ದಾಖಲಾಗುವ ಮೊದಲೇ ಮಗಳು ಆಯಿಷಾ ಸಾವನ್ನಪ್ಪಿದರೆ ಅದೇ ದಿನ ರಾತ್ರಿ ಮನೆ ಯಜಮಾನನಾಗಿದ್ದಂಥ ಅಬ್ದುಲ್ಲಾ ದಕೋಡಿಯಾ ಅವರು ಮೃತಪಟ್ಟಿರ್ತಾರೆ. ಮಾರನೇ ದಿನ ಸೋಮವಾರ ಏಪ್ರಿಲ್ 27 ನಸ್ರೀನ್ ದಕೋಡಿಯಾ ಮತ್ತು ಕಿರಿಯ ಮಗಳು ಜೈನಾಬ್ ಕೂಡ ಅಸುನೀಗ ಬಿಡ್ತಾರೆ ನೋಡಿ. ಇತ್ತೀಚಿನ ದಿನಗಳಲ್ಲಂತೂ ಕಲ್ಲಂಗಡಿಯನ್ನು ಹಣ್ಣಾಗಿಸ್ಲಿಕ್ಕೆ ಮತ್ತು ಹೆಚ್ಚು ಸಿಹಿಯಾಗಿಸ್ಲಿಕ್ಕೆ, ಸ್ವೀಟ್ ಆಗಿಸ್ಲಿಕ್ಕೆ ಮತ್ತು ಕಲರು ಕೂಡ ರೆಡಿಶ್ ಆಗಿ ಬರಲಿಕ್ಕೆ ಅನೇಕ ರಾಸಾಯನಿಕಗಳನ್ನು ಕೂಡ ಇಂಜೆಕ್ಟ್ ಮಾಡ್ತಾರೆ, ಕೆಮಿಕಲ್ ಬಳಸ್ತಾರೆ. ಈ ರೀತಿ ಕೆಮಿಕಲ್ಗಳನ್ನು ಇಂಜೆಕ್ಟ್ ಮಾಡಿರ್ತಕ್ಕಂಥ ಹಣ್ಣು ಆರೋಗ್ಯಕ್ಕೆ ಹಾನಿಕರವಾಗಿದೆ ಅನ್ನೋ ಅಂಶಗಳಿಂದ ಕಲ್ಲಂಗಡಿ ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಅಲ್ವಾ ಅನ್ನೋ ಶಂಕೆ ಇತ್ತೀಚೆಗೆ ತುಂಬ ಡಿಸ್ಕಸ್ ಆಯಿತು. ಅದಾದಮೇಲೆ ಕಲ್ಲಂಗಡಿ ಹಣ್ಣನ್ನು ಬೇಗ ಹಣ್ಣು ಮಾಡೋದಕ್ಕೆ ಕೆಮಿಕಲನ್ನು ಏನು ಯೂಸ್ ಮಾಡ್ತಾರಲ್ವ ಆ ಥರದ ಅನೇಕ ವೀಡಿಯೋಗಳು ಕೂಡ ವೈರಲ್ ಆಗಲಿಕ್ಕೆ ಶುರುವಾದವು ನೋಡಿ. ಕಲ್ಲಂಗಡಿ ಮುಂತಾದ ಕತ್ತರಿಸಿದ ಹಣ್ಣುಗಳನ್ನು ಯಾರೇ ಆಗಲಿ ದೀರ್ಘಕಾಲ ಮುಚ್ಚದೆ ಬಿಟ್ಟರೆ ಅಥವಾ ರೆಫ್ರಿಜರೇಟರಲ್ಲಿ ಇಡದಿದ್ದರೆ ಅವು ಅಸುರಕ್ಷಿತ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಜೊತೆಗೆ ಸರಿಯಾದ ಸಂಗ್ರಹಣೆ ಇಲ್ಲದೆ ಹಲವಾರು ಗಂಟೆಗಳ ಕಾಲ ಈ ಹೊರಗಿಡ್ತಕ್ಕಂಥ ಬೇಯಿಸಿದ ಆಹಾರ, ನಾನು ಬಿರಿಯಾನಿ ಬಗ್ಗೆ ಹೇಳ್ತಾ ಇದ್ದೀನಿ, ಅದು ಕೂಡ ಮೋಸ್ಟ್ ಡೇಂಜರಸ್ ಅನ್ನೋದನ್ನು ಕೂಡ ಮರೆಯಾಗಿಲ್ಲ. ಆದರೆ ಈ ಕೇಸ್ನಲ್ಲಿ ಏನಾಯಿತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ. ಪೊಲೀಸ್ನವರು ತನಿಖೆ ನಡೆಸಿದ ನಂತರ ಪೊಲೀಸ್ನವ್ರಿಗೆ ಕೆಲ ಸ್ಫೋಟಕ ಮಾಹಿತಿಗಳು ಕೂಡ ಸಿಕ್ಕಿದ್ದಾವೆ. ಯಾಕೆಂದರೆ ಇದೆಲ್ಲವೂ ಕೂಡ ಆಹಾರ ಎಲ್ಲವೂ ಕೂಡ ಮೆಡಿಕಲ್ ಟೆಸ್ಟ್ಗೆ ಹೋಗಿತ್ತು. ಫಾರೆನ್ಸಿಕ್ ರಿಪೋರ್ಟ್ ಕೂಡ ಅಚ್ಚರಿ ಅಂಶಗಳನ್ನು ಬಯಲು ಮಾಡಿದೆ. ಫಾರೆನ್ಸಿಕ್ ರಿಪೋರ್ಟ್ ಬೇರೆ ಕಥೆನೇ ಹೇಳ್ತಾ ಇದೆ ನೋಡಿ. ಮೃತರ ದೇಹದ ಮೆದುಳು, ಈ 4 ಜನರ ಮೆದುಳು ಮತ್ತು ಹೃದಯ ಮತ್ತು ಕೆಲ ಭಾಗಗಳು, ದೇಹದ ಕೆಲವು ಅಂಗಗಳು ಏನಾಗ್ಬಿಟ್ಟಿದ್ದಾವೆ, ಹಸಿರು ಬಣ್ಣಕ್ಕೆ ತಿರುಗಿಬಿಟ್ಟಿದ್ದಾವೆ, ಗ್ರೀನಿಶ್ ಕಲರಾಗಿ ತಿರುಗಿದೆ. ಈ ವರದಿಯನ್ನು ವೈದ್ಯರು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಯಾಕೆ ಈ ರೀತಿ ಆಗಿದೆ ಅಂತ. ಒಂದು ಫುಡ್ ಪಾಯ್ಸನ್ನಿಂದ ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಮುಖ ವಿಷಕಾರಿ ವಸ್ತು ದೇಹದೊಳಗೆ ಸೇರಿದೆ ಅನ್ನೋ ಮಾಹಿತಿಗಳನ್ನು ಕೂಡ ಅವರು ಬಯಲು ಮಾಡ್ತಾರೆ. ಮೆಡಿಕಲ್ ರಿಪೋರ್ಟ್ ಪ್ರಕಾರ, ಪ್ರಾಥಮಿಕ ಮಾಹಿತಿ ಪ್ರಕಾರ ಒಂದು ನೋವಿನ ಮಾತ್ರೆ, ಪೈನ್ ಕಿಲ್ಲರ್ ಟ್ಯಾಬ್ಲೆಟ್ ಇರುತ್ತಲ್ವ, ಮೊಫ್ರೈನ್ ಅಂತ ಹೇಳಿ ಕರೀತಾರೆ, ಆ ಥರದ ಟ್ಯಾಬ್ಲೆಟ್, ಆ ಅಂಶ ಇರ್ತಕ್ಕಂಥ ಟ್ಯಾಬ್ಲೆಟ್
ಯಾವ ಕಂಪ್ನಿದಾದರೂ ಆಗಿರ್ಬೋದು. ಜೊತೆಗೆ ಪೊಟೆಂಟ್ ಪೈನ್ ಕಿಲ್ಲರ್ ಸೇರಿದಂತೆ ಕೆಲ ಅಪಾಯಕಾರಿ ಅಂಶಗಳು ಇದೇ ಅಬ್ದುಲ್ ದಕೋಡಿಯಾ ದೇಹದಲ್ಲಿ ಪತ್ತೆಯಾಗಿರೋದು ಗೊತ್ತಾಗುತ್ತೆ. ಎಲ್ಲ ಮೆಡಿಕಲ್ ರಿಪೋರ್ಟ್ ನಂತರ ಇದೇ ವೇಳೆ ರಾಜ್ಯ ಆಹಾರ ಸಚಿವಾಲಯ ಅಧಿಕಾರಿಗಳು ಈ ಪ್ರಕರಣವನ್ನು ಸೀರಿಯಸ್ ಆಗಿ ಪರಿಗಣಿಸ್ತಾರೆ. ಈ ಕುರಿತ ವರದಿ ಪರೀಕ್ಷೆಗಳೆಲ್ಲವನ್ನೂ ಕೂಡ ತರಿಸ್ಕೊಳ್ತಾರೆ. ಈ ಸಾವಿನ ಹಿಂದೆ ನೇರವಾಗಿ ಕಲ್ಲಂಗಡಿ ಹಣ್ಣಿದೆಯಾ ಅದನ್ನು ಕೂಡ ಟೆಸ್ಟ್ ಮಾಡಿದಾಗ ಯಾವುದೇ ವಿಷಕಾರಿ ಅಂಶಗಳು ಕಾಣ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ A1 ಆರೋಪಿ ಮಾಡಿದ ಕಲ್ಲಂಗಡಿ ಹಣ್ಣನ್ನು A2 ಬಿರಿಯಾನಿ, ಹಾಗಾಗಿ A1 ಕಲ್ಲಂಗಡಿ ಹಣ್ಣು ಸೇಫ್ ಆಯಿತು. ಬಲಿಯಾದವರಲ್ಲಿ ಒಬ್ಬರಲ್ಲಿ ಪ್ರಬಲವಾದಂಥ ನೋವು ನಿವಾರಕ ಪೈನ್ ಕಿಲ್ಲರ್ ಮಾರ್ಫಿನ್ನ ಕುರುಹುಗಳು ಪತ್ತೆಯಾಗಿದ್ದಾವೆ. ಕಲ್ಲಂಗಡಿಗೆ ಜೊತೆಗೆ ಈ ಸಾವಿಗೂ ಯಾವುದೇ ನೇರ ಸಂಬಂಧ ಇಲ್ಲ. ಆರಂಭಿಕ ತನಿಖೆಯಲ್ಲಿ ಆಹಾರ ಕಲಬೆರಕೆಯ ಸಾಧ್ಯತೆ ಮೇಲೂ ಕೂಡ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಮನೆಯಿಂದ ಸಂಗ್ರಹಿಸಿದಂಥ ಆಹಾರ ಮಾದರಿಯ ಪರಿಶೀಲನೆಯಲ್ಲಿ 1. ಕೃತಕ ಸಿಹಿಕಾರಕಗಳು ಅಥವಾ ಬಣ್ಣಗಳಂಥ ಸೇರ್ಪಡೆಗಳ ಲಕ್ಷಣ ಯಾವುದೂ ಕಂಡು ಬಂದಿಲ್ಲ. ನೋಡಿ, ಕಲ್ಲಂಗಡಿಯಲ್ಲಿ ಆ ಥರದ ಬಣ್ಣ ಕನ್ವರ್ಟ್ ಮಾಡಲಿಕ್ಕೆ ಅಥವಾ ಟೇಸ್ಟ್ ಬರಲಿಕ್ಕೆ ಏನಾದರೂ ಹಾಕಿದಾರಾ, ಅದು ಯಾವುದೂ ಇಲ್ಲ. ಇನ್ನೊಂದು, ಬ್ಯಾಕ್ಟೀರಿಯಾ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಇನ್ನೊಂದು, ಸೋಂಕಿನ ಸಾಧ್ಯತೆಯೂ ಕೂಡ ತಳ್ಳು ಹಾಕೋ ಆಗಿಲ್ಲ. ವಿಷಕಾರಿ ಪದಾರ್ಥಗಳ ಸಾಧ್ಯತೆಯನ್ನು ಕೂಡ ನಿರಾಕರಿಸಲಾಗ್ತಾ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಕೂಡ ಹೇಳಿರೋದು. ಜೊತೆ ಕಲ್ಲಂಗಡಿಯಲ್ಲಿ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕೃತಕ ಬಣ್ಣ, ಸಿಹಿಕಾರಕ ವಸ್ತು ಯಾವುದು ಕೂಡ ಇಲ್ಲ ಅನ್ನೋದು ಫೈನಲ್ ಆಗಿಬಿಡ್ತು. ಇನ್ನು ಅವ್ರು ಕುಡಿದಂಥ ನೀರು, ಅದರ ಮಾದರಿ ಇನ್ನೂ ಫಲಿತಾಂಶ ಸ್ಪಷ್ಟವಾಗಿ ಬಂದಿಲ್ಲ, ರಿಸಲ್ಟ್ ಸಿಕ್ಕಿಲ್ಲ. ಯಾಕೆಂದರೆ ಅವರು ಕಡಿಮೆ ಪ್ರಮಾಣದ ನೀರನ್ನು ಬಳಸಿದ್ರು, ಸಂಪೂರ್ಣವಾಗಿ ಅದನ್ನು ನಾವು ಮೆಡಿಕಲ್ ಟೆಸ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತ. ಇನ್ನು ಮಾಂಸದ ಮಾದರಿ, ಅದರಲ್ಲಿ ಪ್ರೋಟೀನ್ ವಿಶ್ಲೇಷಣೆಗೆ BMC ಲ್ಯಾಬೊರೇಟ್ರಿಗೆ ಕಳಿಸಿದ್ದಾರೆ. ಅದರ ರಿಪೋರ್ಟ್ ಕೂಡ ಬರಬೇಕು. ಇನ್ನು ಅದರಲ್ಲಿರ್ತಕ್ಕಂಥ ಹಣ್ಣು, ಅರ್ಧ ತಿಂದ ಖರ್ಜೂರ, ದಾಲ್ಚಿನ್ನಿ, ಮುಸ್ಲಿಂ ಕುಟುಂಬಗಳಲ್ಲಿ ಈ ಥರ ಡ್ರೈ ಫ್ರೂಟ್ಸ್ ಜಾಸ್ತಿ ತಿಂತಾರೆ. ಸೊ ಪುಡಿ ಮಿಶ್ರಿತ ನೀರು, ಜೊತೆಗೆ ಬಿರಿಯಾನಿ, ಹಸಿ ಅಕ್ಕಿ ಮತ್ತು ಮಸಾಲೆ ಇವೆಲ್ಲವುಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಅದರದೆಲ್ಲ ರಿಪೋರ್ಟ್ ಕೂಡ ಬರಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ನಾನು ಹೇಳಲೇಬೇಕು, ಮಿಸ್ ಮಾಡದೆ ಕೇಳಿ. ನೋಡಿ, ಅಂಗಾಂಗಗಳು ಯಾವಾಗ ಹಸಿರು ಬಣ್ಣಕ್ಕೆ ತಿರುಗ್ತವೆ ಅಂದರೆ, ಹಸಿರು ಅಂಗಗಳಿಗೆ ಕೇವಲ 2 ವೈದ್ಯಕೀಯ ನಿವಾರಣೆ ಇರೋದು. ಮೊದಲನೇದು ಕೊಳಿತಾ ಹೋಗುತ್ತೆ ದೇಹದಲ್ಲಿ. ಅಲ್ಲಿ ಕರುಳಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಸಾವಿನ ನಂತರ ಹಲವಾರು ದಿನಗಳಲ್ಲಿ ರಕ್ತವನ್ನು ಒಡಿತಾ ಹೋಗ್ತವೆ. ಚರ್ಮವನ್ನು ಹೊರಗಿನಿಂದ ನಿಧಾನವಾಗಿ ಹಸಿರು ಬಣ್ಣಕ್ಕೆ ತಿರುಗಿಸ್ತಾ ಹೋಗುತ್ತೆ. ಎರಡನೇದು ಇನ್ನೂ ಹೆಚ್ಚು ಆತಂಕಕಾರಿ ಅಂದರೆ, ಅವ್ರು ಸಾಯೋಕ್ಕಿಂತ ಮುಂಚೆ ಕೆಲವು ವಿಷಕಾರಿ ರಸಾಯನ ಪದಾರ್ಥಗಳಿಗೆ ಒಡ್ಕೊಳ್ಳೋದು. ಅಂದರೆ ಮಿಥಿಲೀನ್ ನೀಲಿ ಅಥವಾ ಕೈಗಾರಿಕಾ ಬಣ್ಣಗಳಂತಹ ಕ್ಸೆನೋಬಯೋಟಿಕ್ಗಳು, ಇವೆಲ್ಲವೂ ಕೂಡ ಮೆದುಳು ಮತ್ತು ಹೃದಯದ ಒಳಗಿನಿಂದ ತ್ವರಿತ ಹಸಿರು ಬಣ್ಣವನ್ನು ಉಂಟು ಮಾಡೋದರಿಂದ ಹಸಿರು ಬಣ್ಣವಾಗಿ ಬದಲಾಗ್ತಾ ಹೋಗುತ್ತೆ ದೇಹದ ಅಂಗಾಂಗಗಳು. ಈ ಮೆದುಳು ಇರಲಿ, ದೇಹದ ಬೇರೆ ಭಾಗಗಳಿರಲಿ, ಎಲ್ಲವೂ ಕೂಡ. ಈ ಡೊಕಾಡಿಯಾ ಕೇಸ್ನಲ್ಲಿ ಹಸಿರು ಬಣ್ಣವು ಏನು ಮಾಡುತ್ತೆ ಅಂದರೆ, ಈ ಬಹು ಅಂಗಾಂಗ ವೈಫಲ್ಯಗಳನ್ನು ಮಾಡಿಬಿಡುತ್ತೆ. ಅಂದರೆ ಕೊಳೆಯುವಿಕೆಯನ್ನು ಕೂಡ ತಳ್ಳು ಹಾಕುತ್ತದೆ. ಜೊತೆಗೆ ಒಂದಿಷ್ಟು ವಿಷವನ್ನು ಕೂಡ ಒಳಗೆ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಇದು ಸಹಿತ ನಾವು ಇದನ್ನು ಅಲ್ಲಗಳೆಯೋ ಹಾಗಿಲ್ಲ. ಇನ್ನೊಂದು, ಇವ್ರ ದೇಹದಲ್ಲಿ ಮಾರ್ಫಿನ್ ಪತ್ತೆಯಾಗಿದೆ ಅಂತ ಹೇಳಿದೆ ನಾನು. ಅಂದರೆ ಈ ಪ್ರಾಥಮಿಕ ವರದಿಗಳ ಪ್ರಕಾರ ಅದು ದೊಡ್ಡ ಆಘಾತವನ್ನು ಕೂಡ ಉಂಟು ಮಾಡ್ತಾ ಇರೋದು. ಅಂದರೆ ಈ ಸಾಮಾನ್ಯವಾಗಿ ಈ ಆಸ್ಪತ್ರೆಯ ಸೆಟ್ಟಿಂಗ್ಗಳಲ್ಲಿ ಮಾತ್ರ ನೀಡ್ತಾರಲ್ವ, ಅದರಲ್ಲಿ ಪ್ರಬಲ ಒಪಿಯಾಡ್ ಮಾರ್ಫಿನ್ ಅಂತ ಇರುತ್ತೆ. ಜೊತೆಗೆ ಅಬ್ದುಲ್ಲಾ ಡೆಕಾಡಿ ಅವ್ರ ದೇಹದಲ್ಲೂ ಕೂಡ ಅದೇ ಪತ್ತೆಯಾಗಿರೋದು. 3 ಅಹಿತಕರ ಪ್ರಶ್ನೆಗಳನ್ನು ಇದೇ ಮೆಡಿಕಲ್ ರಿಪೋರ್ಟ್ನವರು ಕೂಡ ಕೇಳ್ತಾ ಇದ್ದಾರೆ. ಏನು ಅಂದರೆ, ಇದು ಆಕಸ್ಮಿಕವಾಗಿ ಅವ್ರು ತೆಗೆದುಕೊಂಡಿದ್ದಾರಾ, ಈ ಮಾರ್ಫಿನ್ ಹೆಚ್ಚು ಇರತಕ್ಕಂಥ ಈ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್, ಅಥವಾ ಯಾರಾದರೂ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಯಾರಾದರೂ ಕೊಟ್ಟಿದ್ದಾರಾ ಈ ಟ್ಯಾಬ್ಲೆಟ್ನ? ಅದು ಕೂಡ ತುಂಬ ಟೆನ್ಷನ್ ಕೂಡ ಉಂಟು ಮಾಡ್ತಾ ಇದೆ ಅವರ ಆಪ್ತರಲ್ಲಿ. ಇನ್ನು ಬಿರಿಯಾನಿ ಬಗ್ಗೆ ಹೇಳೋದಾದರೆ, ಇದು ಕ್ಲೋಸ್ಟ್ರಿಡಿಯಂ ಪರ್ಫಿಷನ್ಸ್ ಮತ್ತು ಸಲ್ಮೊನೆಲ್ಲಾದಂತಹ ಬ್ಯಾಕ್ಟೀರಿಯಾಗಳು ಸರಿಯಾಗಿ ಸಂಗ್ರಹಿಸಿದಂಥ ಮಾಂಸ ಮತ್ತು ಕೋಳಿಗಳಲ್ಲಿ ಬೆಳೀತಾ ಇರ್ತವೆ. ಅಂದರೆ ಹೆಚ್ಚು ಕಾಲ ಸಂಗ್ರಹ ಮಾಡಿದಂಥ ಕೋಳಿ ಮತ್ತು ಈ ಮಾಂಸಗಳಲ್ಲಿ. ಆ್ಯಕ್ಚುಲಾಗಿ ಇವರು ಮನೇಲಿ ಬಿರಿಯಾನಿ ಮಾಡಿದಾರಲ್ವ, ಆ ಬಿರಿಯಾನಿಯಲ್ಲಿ ಈ ಕ್ಲೋಸ್ಟ್ರಿಡಿಯಂ ಪರ್ಮಿಷನ್ಸ್ ಮತ್ತು ಸಲ್ಮೊನೆಲ್ಲಾದಂತಹ ಬ್ಯಾಕ್ಟೀರಿಯಾಗಳೇನಾದರೂ ಬೆಳ್ಕೊಂಡಿದ್ವಾ ಅನ್ನೋ ಅನುಮಾನ. ಮತ್ತು ಹೆಚ್ಚಾಗಿ ಊಟ ಮಾಡಿದಂಥ ಕೆಲವೇ ಗಂಟೆಗಳಲ್ಲಿ ಅದೆಲ್ಲವೂ ಕೂಡ ಮನುಷ್ಯನನ್ನು ಕೊಲ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತಂತೆ. ಈ ಥರದ್ದೆಲ್ಲವೂ ಕೂಡ ನಾನು ಆರಂಭದಲ್ಲಿ ಹೇಳಿದ್ನಲ್ವ, ಪರ್ಫಿಷನ್ಸ್, ಕ್ಲೋಸ್ಟ್ರಿಡಿಯಂ ಅನ್ನೋ ಅಂಶಗಳು ಇವೆಲ್ಲವೂ ಕೂಡ ಆ ಥರದನ್ನು ಮಾಡುತ್ತೆ ಅಂತ. ಒಂದೇ ಮಟನ್ ಪಲಾವ್ ತಿಂದ 5 ಸಂಬಂಧಿಕರಿಗೆ ಯಾವುದೇ ಲಕ್ಷಣಗಳು ಕಾಣಸಿಗ್ತಾಯಿಲ್ಲ. ಅಂದರೆ ಇಷ್ಟು ಜನರಿಗೂ ಒಂದೇ ಅಂಶಗಳು ಕೂಡ ಕಾಣಸಿಗ್ತಾ ಇಲ್ಲ. ಇನ್ನು 2 ದಿನಗಳ ನಂತರ ಶಿಲೀಂಧ್ರಗಳನ್ನು ಕೂಡ ಅಲ್ಲಿ ಬೆಳೆಸಿರೋ ಸಾಧ್ಯತೆಗಳಿರುತ್ತೆ ಆ ಮಾಂಸದ ಮೇಲೆ ಅನ್ನೋದನ್ನು ಕೂಡ ಡಾಕ್ಟರ್ಸ್ಗಳು ಅಭಿಪ್ರಾಯ ಪಡ್ತಿದ್ದಾರೆ. ಇನ್ನು ಕಲ್ಲಂಗಡಿ ಎಲ್ಲಿಂದ ಬಂತು? ನೆರೆಹೊರೆಯವರಲ್ಲೂ ಕೂಡ ಯಾರಾದರೂ ಇವ್ರಿಗೆ ಕಲ್ಲಂಗಡಿ ಹಣ್ಣನ್ನು ಕೊಟ್ಟಿದ್ರಾ, ಅಥವಾ ಎಲ್ಲಾದರೂ ಮಾರಾಟ ಮಾಡಿದ್ರಿಂದ ಇವ್ರು ತಂದಿದ್ರಾ? ಎಲ್ಲೂ ಕೂಡ ರಶೀದಿ ಅಂತೂ ಇಲ್ಲ.
ಆದರೆ ಈ ಕಲ್ಲಂಗಡಿ ಮೂಲವನ್ನು ಪತ್ತೆ ಹಚ್ಚಲಿಕ್ಕೆ ಈಗ ಸಾಧ್ಯ ಆಗ್ತಾಯಿಲ್ಲ ಪೊಲೀಸ್ನವ್ರಿಗೆ. ಯಾಕೆಂದರೆ ನೋಡಿ, ಅದರ ಮೂಲವನ್ನು ಪತ್ತೆ ಹಚ್ಚಿಬಿಟ್ರೆ ಅದು ನೈಸರ್ಗಿಕವಾಗಿ ಕಲುಷಿತವಾಗಿದೆಯಾ ಅಥವಾ ಕಲಬೆರಕೆ ಆಗಿದೆಯಾ ಅಥವಾ ಉದ್ದೇಶಪೂರ್ವಕವಾಗಿ ವಿಷಪೂರಿತ ಮಾಡಲಾಗಿದೆಯಾ ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದೆಲ್ಲವೂ ಕೂಡ ಈಗ ಸದ್ಯ ಅಸಾಧ್ಯ. ಯಾಕೆಂದರೆ ಕಲ್ಲಂಗಡಿಯಲ್ಲಿ ಆ ಥರದ ಅಂಶವೇ ಇಲ್ಲ ಅನ್ನೋದನ್ನು ಈಗಾಗಲೇ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇನ್ನೊಂದು ಆಘಾತಕಾರಿಯಾದಂಥ ಅಂಶ ಇದೆ. ತುಂಬ ಸೀರಿಯಸ್ ವಿಷಯ ಇದು. ನೋಡಿ, ಒಂದು ಸಾಕ್ಷಿ ವಂಚನೆ ಪ್ರಕರಣ ಇವ್ರ ಮೇಲಿದೆ. ಯಾರು, ನಾನು ಆರಂಭದಲ್ಲಿ ಹೇಳಿದ್ನಲ್ವ, ಈ ವ್ಯಕ್ತಿ ಅಬ್ದುಲ್ ದೊಕಾಡಿಯಾ ವ್ಯಕ್ತಿ ಮೇಲೆ ಒಂದು ಕೇಸ್ ಇದೆ. ಆ ಕೇಸ್ನ ಒಂದು ಆಳ ಅಗಲಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ಈ ಕೇಸ್ಗೂ ಈತನ ಪ್ರಾಣವನ್ನು ತೆಗೆಯೋದಕ್ಕೂ ಈ ಕುಟುಂಬದ ಪ್ರಾಣವನ್ನು ತೆಗೆಯೋದಕ್ಕೂ ಕೂಡ ಎಲ್ಲೋ ಒಂದು ಕಡೆ ನಂಟಿದೆ ಅಂತ ಹೇಳಿ ಭಾಳಷ್ಟು ಜನ ಊಹೆ ಮಾಡ್ತಾ ಇರೋದು. ತನಿಖಾಧಿಕಾರಿಗಳು ಕೂಡ ಪ್ಯಾರಲಾಗಿ ಇದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು. ಏನದು ಕೇಸ್ ಅಂದರೆ 2019ರಲ್ಲಿ ರಿಯಲ್ ಎಸ್ಟೇಟ್ ಡೆವಲಪರ್ ವಿರುದ್ಧ ನಡೆದಂಥ ವಂಚನೆ ಪ್ರಕರಣದಲ್ಲಿ ಅಬ್ದುಲ್ ದೊಕಾಡಿಯಾ ಹೈ ವಿಟ್ನೆಸ್ ಆಗಿರ್ತಾರೆ, ಪ್ರಮುಖ ಸಾಕ್ಷಿಯಾಗಿರ್ತಾರೆ. ಈ ಪ್ರಕರಣ 2026ರಲ್ಲಿ ವಿಚಾರಣೆ ನಿಗದಿಯಾಗಿದೆ. ಸಾಕ್ಷಿಯಾಗಿ ಅವರ ಪಾತ್ರ ಜೊತೆಗೆ ಯಾರಾದರೂ ಅವ್ರ ಇಡೀ ಕುಟುಂಬವನ್ನು ಸೈಲೆಂಟ್ ಮಾಡಿಬಿಟ್ರೆ ಅದು ಮುಕ್ತ ವಿಚಾರಣೆ ಆಗುತ್ತೆ. ಅಂದರೆ ಕ್ಲಾಶ್ ಆಗಿಬಿಡುತ್ತೆ, ಕೇಸ್ ಮುಚ್ಚಿ ಹೋಗಿಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಈ ರೀತಿಯಾಗಿ ಏನಾದರೂ ಇಡೀ ಕುಟುಂಬವನ್ನು ಮುಗಿಸುವ ಪ್ರಯತ್ನವನ್ನು ಮಾಡಿದಾರಾ? ತನಿಖಾಧಿಕಾರಿಗಳು ಅದನ್ನು ಕೂಡ ತಳ್ಳಿ ಹಾಕಿಲ್ಲ. ಅದರ ಆಧಾರದ ಮೇಲೂ ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ನೋಡಿ, 2019ರಲ್ಲಿ ಮಹಿಳೆಯೊಬ್ಬರು ರಿಯಲ್ ಎಸ್ಟೇಟ್ ಡೆವಲಪರ್ ಒಬ್ಬರ ವಿರುದ್ಧ ವಂಚನೆ ದೂರು ನೀಡಿ ಪೊಲೀಸರನ್ನ ಸಂಪರ್ಕ ಮಾಡ್ತಾರೆ. ಅವರು ತಮ್ಮ ಹಣವನ್ನು ತೆಗೆದುಕೊಂಡು ಅದನ್ನು ಹಿಂದಿರುಗಿಸ್ಲಿಕ್ಕೆ ವಿಫಲರಾಗಿದ್ದಾರೆ, ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳಿ. ಇದೇ ಕೇಸ್ನಲ್ಲಿ ಅಬ್ದುಲ್ ದೊಕಾಡಿಯಾ ಈ ವ್ಯವಹಾರದಲ್ಲಿ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅನ್ನೋದು ಕೂಡ ವರದಿಯಾಗಿದೆ. ಮಹಿಳೆಯನ್ನು ಡೆವಲಪರ್ ಜೊತೆ ಸಂಪರ್ಕ ಮಾಡೋದು, ಜೊತೆಗೆ ಮುಂಬೈನ DN ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣದಲ್ಲೂ ಕೂಡ ಇವರು ಪ್ರಮುಖ ಸಾಕ್ಷಿಯಾಗೂ ಕೂಡ ನೋಂದಾಯಿಸಿರೋದರಿಂದ 7 ವರ್ಷಗಳ ನಂತರ ಈ ಕೇಸ್ ವಾಪಸ್ ಬರ್ತಾ ಇರೋದ್ರಿಂದ ನೋಡಿ, ಒಂದು ಮಹಿಳೆಯೊಬ್ಬರ ರಿಯಲ್ ಎಸ್ಟೇಟ್ನಲ್ಲಿ ಇವರು ಮೀಡಿಯೇಟರ್ ಆಗಿ ಕೆಲಸ ಮಾಡಿರೋದು, ಇನ್ನೊಂದು ನಿಮ್ಗೆ ಗೊತ್ತಿರೋ ಹಾಗೆ ಮುಂಬೈನ DN ನಗರದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಇನ್ನೊಂದು ಕೇಸ್. ಇದು 2026ರಲ್ಲಿ ಅಂದರೆ ಈ ವರ್ಷ ವಿಚಾರಣೆಗೆ ಬರ್ತಾ ಇರೋದ್ರಿಂದ ಅದು ಖುಲಾಸೆ ಆಗಬೇಕು ಅಂದರೆ ಇವ್ರನ್ನ ಜೀವಂತವಾಗಿ ಉಳಿಸಬಾರದು ಅನ್ನೋದು ಕೂಡ ಆರೋಪಿಗಳಿಗೆ, ಅಂದರೆ ಆ ಕೇಸ್ನಲ್ಲಿರ್ತಕ್ಕಂಥ ಆರೋಪಿಗಳು ಕೂಡ ಆ ರೀತಿಯಾಗಿ ಮಾಡಿರ್ಬೋದು. ನೋಡಿ, ಇಷ್ಟು ಅಂಶಗಳು ಈಗ ಭಾಳಷ್ಟು ಡೌಟ್ಗಳನ್ನು ಮೂಡಿಸ್ತಾ ಇರೋದು. ಒಂದು, ಅವ್ರನ್ನ ವೈಯಕ್ತಿಕವಾಗಿ ಯಾತನೆ ಮತ್ತು ಸಾಮೂಹಿಕವಾಗಿ ಅವ್ರ ಪ್ರಾಣವನ್ನು ತೆಗೆಯೋದ್ರ ಮುಖಾಂತರವಾಗಿ ಆಹಾರ ವಿಷಪ್ರಾಶನವೋ ಅಥವಾ ಬೇರೆ ಯಾವುದೋ ರೀತಿಯಿಂದ ಈ ಟ್ಯಾಬ್ಲೆಟ್ಗಳನ್ನು ಕೊಡೋ ಮುಖಾಂತರವೂ ಕೂಡ ಆಗಿರಬಹುದು, ಅವ್ರ ಪ್ರಾಣವನ್ನು ತೆಗೆದಿರಬಹುದು ಅನ್ನೋ ಅನುಮಾನಗಳು ಕೂಡ ದಟ್ಟವಾಗ್ತಾ ಇರೋದು. ಒಟ್ಟಾರೆಗೆ FSL ರಿಪೋರ್ಟ್ ಬಂದಿದೆ. ಪೊಲೀಸ್ನವರು ಈ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೆಸಿ ಒಂದು ಕಂಪ್ಲೀಟ್ ರಿಪೋರ್ಟ್ ಅಂತೂ ಕೊಡ್ತಾರೆ. ಆದರೆ ಇದರಲ್ಲಿ ರಿಲ್ಯಾಕ್ಸ್ ಆಗಿದ್ದು, ನಿರಪರಾಧಿಯಾಗಿದ್ದು ಕಲ್ಲಂಗಡಿ ಹಣ್ಣು ಅಂತ ಮತ್ತೊಮ್ಮೆ ನಾನು ಒತ್ತಿ ಹೇಳ್ತಾ ಈ ಒಂದು ಸ್ಟೋರಿಯನ್ನು ಮುಗಿಸ್ತಾ ಇದ್ದೀನಿ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಧನ್ಯವಾದ.